ತದ್ದು ಮುದ್ದೆಯನ್ನು ಯಾವ ರೀತಿ ಮಾಡೋದು ಅಂತ ನೋಡೋಣ. ರೋಸ್ಟ್ ಆಗಬೇಕು. ಒಂದು ಈರುಳ್ಳಿ, ಇದನ್ನು ಮೂಲಂಗಿ ಹಾಕೊಳ್ತೇನೆ. ಓಕೆ. ಲೋ ಬಿ ಪಿಯವರಿಗೆ, ಶುಗರ್ನವರಿಗೆ ಅತಿ ಸುಲಭವಾಗಿ ಮುದ್ದೆ ಮಾಡೋದು ತೋರಿಸ್ಕೊಡ್ತೀನಿ. ನಮಸ್ಕಾರ ವೀಕ್ಷಕರೇ, ವಿಶಿಷ್ಟ ರುಚಿ ಯೂಟ್ಯೂಬ್ ವಾಹಿನಿಗೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಇವತ್ತು ಕೂಡ ಅಮ್ಮನ ಕೈ ರುಚಿಯಲ್ಲಿ ನಮ್ಮ ತಾಯಿ ಶ್ರೀಮತಿ DH ಪುಷ್ಪ ಅವರಿದ್ದಾರೆ. ಅಮ್ಮ ನಮಸ್ಕಾರ. ನಮಸ್ಕಾರ. ಇವತ್ತು ನನ್ನದೊಂದು ಬೇಡಿಕೆ ಇದೆ. ನಮ್ಮ ಗ್ರಾಮೀಣ ಭಾಗದಲ್ಲಿ ಹೆಚ್ಚು ಮಾಡುವಂತಹ ತದ್ದು ಮುದ್ದೆಯನ್ನ ಮಾಡಿ ತೋರಿಸಿ ಅನ್ನೋದು ಒಂದು. ಇನ್ನೊಂದೇನಪ್ಪ ಅಂತಂದ್ರೆ, ಸರಳವಾಗಿ ಯಾರು ಬೇಕಾದರೂ ಸುಲಭವಾಗಿ ಮುದ್ದೆಯನ್ನ ಮಾಡ್ಕೊಳ್ಳೋ ರೀತಿ ನಮಗೆ ತೋರಿಸ್ಕೊಡ್ತೀರಾ? ತೋರಿಸ್ಕೊಡ್ತೀನಿ. ಹಾಗಿದ್ರೆ ತಡೆ ಯಾಕೆ ವೀಕ್ಷಕರೇ, ಬನ್ನಿ ಈ ಒಂದು ಸಂಚಿಕೆಯಲ್ಲಿ ಅಮ್ಮನ ಕೈ ರುಚಿಯ ತದ್ದು ಮುದ್ದೆಯನ್ನ ಯಾವ ರೀತಿ ಮಾಡೋದು ಅಂತ ನೋಡೋಣ. ಹಾಗೇನೆ ಸ್ಕಿಪ್ ಮಾಡದೆ ಪೂರ್ತಿ ಎಪಿಸೋಡನ್ನು ನೋಡಿ. ಯಾಕೆ ಅಂತಂದರೆ ಸುಲಭವಾಗಿ ಯಾರು ಬೇಕಾದ್ರೂ ಸುಲಭವಾಗಿ ಮುದ್ದೆಯನ್ನು ಮಾಡ್ಕೊಳ್ಳೋದು ಹೇಗೆ ಅಂತ ಅಮ್ಮ ತೋರಿಸ್ಕೊಡ್ತಾರೆ. ಮೂಲಂಗಿ ತದ್ದು ಮುದ್ದೆ ಮಾಡಲು ಬೇಕಾಗುವ ಸಾಮಗ್ರಿಗಳು: ಮೂಲಂಗಿ 4, ಮಧ್ಯಮ ಗಾತ್ರಕ್ಕೆ ಹೆಚ್ಚಿರುವ ಈರುಳ್ಳಿ 1, ಚಿಕ್ಕದಾಗಿ ಹೆಚ್ಚಿರುವ ಈರುಳ್ಳಿ 1, ಹಸಿ ಮೆಣಸಿನಕಾಯಿ 10, ಹುರಿಗಡಲೆ 6 ಚಮಚ, ಹಸಿ ಕೊಬ್ಬರಿ ಅರ್ಧ ಬಟ್ಟಲು, ಜೋಳದ ಹಿಟ್ಟು 1 ಕಪ್, ಹುಣಸೆ ಹಣ್ಣು ಸ್ವಲ್ಪ, ಜೀರಿಗೆ 3 ಚಮಚ, ಸಾಸಿವೆ ಸ್ವಲ್ಪ, ಎಣ್ಣೆ 6 ಚಮಚ, ಕರಿಬೇವು ಸ್ವಲ್ಪ, ಕೊತ್ತಂಬರಿ ಸ್ವಲ್ಪ, ಉಪ್ಪು ರುಚಿಗೆ ತಕ್ಕಷ್ಟು. ಮೊದಲಿಗೆ ನಾನು ಮೂಲಂಗಿ ತದ್ದು ಮಾಡ್ಕೊಳ್ಳೋಕ್ಕೆ ಹಸಿಮೆಣಸಿಕಾಯಿ ಹುರ್ಕೊಳ್ತಾ ಇದ್ದೀನಿ. ಸ್ವಲ್ಪ 1 ಡ್ರಾಪು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಇವು ರೋಸ್ಟ್ ಆಗಬೇಕು. ರೋಸ್ಟ್ ಆಗೋ ತನಕ ಹುರ್ಕೊಳ್ತೀನಿ. ಹಸಿ ವಾಸನೆ ಹೋಗೋ ತನಕ ಸ್ವಲ್ಪ ರೋಸ್ಟ್ ಆಗಬೇಕು. ಇಷ್ಟಾದರೆ ಸಾಕು. ತಟ್ಟೆಗೆ ತಗೊಳ್ತಾ ಇದ್ದೀನಿ. ಈಗ ನಾನು ತದ್ದಿಗೆ ಹಾಕೋಕ್ಕೆ ಒಗ್ಗರಣೆ ಮಾಡ್ಕೊತಾ ಇದ್ದೀನಿ. ಅದು ಯಾಕಂದರೆ ಆರಬೇಕದು, ತಣ್ಣಗೆ ಮಾಡಬೇಕದು. ಒಂದು 5-6 ಸ್ಪೂನು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಇಷ್ಟಾದರೆ ಸಾಕು. ಈಗ ನಾನು ಇದು ಸಾಸಿವೆ ಹಾಕ್ಕೊಳ್ತಾ ಇದ್ದೀನಿ. ಒಂದು ಸ್ವಲ್ಪ ಜೀರಿಗೆ ಹಾಕ್ಕೊಳ್ತಾ ಇದ್ದೀನಿ. ಈಗ ಈರುಳ್ಳಿ ಹಾಕ್ಕೊಳ್ತಾ ಇದ್ದೀನಿ. ಈರುಳ್ಳಿ ಹಾಕ್ಕೊಂಡಾದ್ಮೇಲೆ ಕರಿಬೇವು ಹಾಕ್ಕೊಳ್ತೀನಿ. ಈಗಿದು ಹಸಿ ವಾಸನೆ ಹೋಗಬೇಕು. ಹಸಿ ವಾಸನೆ ಹೋಗೋವರೆಗೂ ಬಾಡಿಸ್ಕೊಳ್ತೀರಾ? ಬಾಡಿಸ್ಕೊಳ್ತೀನಿ. ಇದು ಆಮೇಲೆ ಬೇರೆ ಸಾಮಾನುಗಳೆಲ್ಲ ರುಬ್ಬಿ ಆದಮೇಲೆ ಇದು ತಣ್ಣಗಾಗಿರುತ್ತೆ, ಆವಾಗ ಹಾಕೋದೈತೆ. ಸೊ ಇಷ್ಟೇನಾ ಒಗ್ಗರಣೆ? ಹೌದು, ಇಷ್ಟೇ ಒಗ್ಗರಣೆ. ಇಷ್ಟು ಮಾಡ್ಕೊಂಡು ಈಗ ಒಲೆ ಆಫ್ ಮಾಡ್ಕೊಂಡ್ಬಿಡ್ತೀರಾ? ಒಲೆ ಆಫ್ ಮಾಡುತ್ತೆ. ಇದು ಆರಲಿ, ಆರಕ್ಕೆ ಬಿಟ್ಬಿಡೋಣ. ಇದನ್ನ ಆರಕ್ಕೆ ಬಿಡ್ತಾ ಇದ್ದಾರೆ. ಹೌದು ಹೌದು. ಒಗ್ಗರಣೆ ಆರೋದ್ರಲ್ಲಿ ನಾನು ಮಿಕ್ಸಿ ಮಾಡ್ಕೊತೀನಿ. ತದ್ದು ಮಾಡೋಕ್ಕೆ ಮೊದಲಿಗೆ ಹುರ್ಗಡ್ಲೆ ಹಾಕ್ಕೊತೀನಿ. ಈಗ ಹಸಿ ಕೊಬ್ಬರಿ ಹಾಕ್ಕೊಳ್ತಾ ಇದ್ದಾರೆ. 2 ಸ್ಪೂನು ಜೀರಿಗೆ ಹಾಕ್ಕೊಳ್ತೀನಿ. 1 ಈರುಳ್ಳಿ ದೊಡ್ಡದಾಗಿ ಹೆಚ್ಚಿರೋದು ಈರುಳ್ಳಿ ಹಾಕ್ಕೊಳ್ತಾ ಇದ್ದಾನೆ. ಆಮೇಲೆ ಹುರಿದಿರೋ ಹಸಿಮೆಣಸಿಕಾಯಿ ಹಾಕ್ಕೊಳ್ತೀನಿ. ಮತ್ತು ಸ್ವಲ್ಪ ಕರಿಬೇವು ಹಾಕ್ಕೊಳ್ತಾ ಇದ್ದಾನೆ. ಓಕೆ. ಸಣ್ಣದಾಗಿ ಹೆಚ್ಕೊಂಡು? ಹೌದು, ಸಣ್ಣದಾಗಿ ಹೆಚ್ಕೊಂಡಿರೋದು ಕರಿಬೇವು ಮತ್ತು ಕೊತ್ತಂಬರಿ ಹಾಕ್ಕೊಳ್ತಾ ಇದ್ದಾನೆ. ಓಕೆ. ಸ್ವಲ್ಪ ನೆನೆಸಿಟ್ಕೊಂಡಿರೋ ಹುಣಸೆ ಹಣ್ಣು ಹಾಕ್ಕೊಳ್ತಾ ಇದ್ದಾನೆ. ಓಕೆ. ಈಗ ಒಂದು 3 ಸ್ಪೂನು ಉಪ್ಪು ಹಾಕ್ಕೊಳ್ತಾ ಇದ್ದಾನೆ. ಓಕೆ. ಈಗ ಇದನ್ನು ರನ್ ಮಾಡ್ಕೊತೀನಿ. ಈಗ ಸ್ವಲ್ಪ ನೀರು ಹಾಕ್ಕೊಂಡು ರನ್ ಮಾಡ್ತೀನಿ. ಇದು ತರಿ ತರಿಯಾಗಿ ಬರ್ಬೇಕ್ರಾ ಅಥವಾ ಇಲ್ಲ ಪೂರ್ತಿ ಸಣ್ಣ? ಹೌದು, ಪೂರ್ತಿ ಸಣ್ಣ ಆಗಬೇಕು. ಈಗ ಇನ್ನೊಂದು ಸರಿ ಮಿಕ್ಸ್ ಮಾಡ್ಕೊತೀನಿ.
ಇಷ್ಟ ಆದಮೇಲೆ ಈಗ ನಾನು ಇದಕ್ಕೆ ಮೂಲಂಗಿ ಹಾಕ್ಕೊಳ್ತೀನಿ. ಓಕೆ. ದೊಡ್ಡದಾಗಿ ಮೂಲಂಗಿ ಹೆಚ್ಕೊಂಡಿದ್ದೀನಿ. ಈಗ ಇದನ್ನು ಮೂಲಂಗಿ ಹಾಕ್ಕೊಳ್ತೇನೆ. ಓಕೆ. ಈಗ ಮೂಲಂಗಿ ಹಾಕ್ಕೊಂಡು ಒಂದು ಸ್ವಲ್ಪ ನೀರು ಹಾಕ್ಕೊಂಡು ರನ್ ಮಾಡ್ತೀನಿ. ಈಗ ಚೆನ್ನಾಗಿ ಇದಾಗಿದೆ. ಚೆನ್ನಾಗಿ ರುಬ್ಬಿದೆ. ಹೌದು, ಚೆನ್ನಾಗಿ ರುಬ್ಬಿದೆ. ಇಷ್ಟ ಆದರೆ ಸಾಕು. ಓಕೆ. ಇಷ್ಟ ಇದೇ ಥರ ಬರುತ್ತಲ್ಲ ಫುಲ್. ಹೌದು, ನಾವು ಚಟ್ನಿನ ಯಾವ ಥರ ರುಬ್ಕೊಳ್ತೀವಲ್ಲ, ಹೌದು. ಕೊಬ್ಬರಿ ಚಟ್ನಿನ ಆ ಥರ. ಅದೇ ಥರ ಇದು ಮೂಲಂಗಿದು ಓಹೋ. ಅಷ್ಟೇ. ನಾನೀಗ ಇದನ್ನು ಇದಕ್ಕೆ ಹಾಕ್ಕೊಳ್ತಾ ಇದ್ದೇನೆ. ಓಕೆ. ರುಬ್ಕೊಂಡಿರೋ ಜಾರ್ಗೂ ಒಂದು ಸ್ವಲ್ಪ ಹೌದು, ಸ್ವಲ್ಪ ನೀರು ಹಾಕಿ ಈ ಹಂತದಲ್ಲಿ ನಾನು ಸ್ವಲ್ಪ ಉಪ್ಪು ನೋಡ್ತೀನಿ. ಉಪ್ಪು ನೋಡ್ಕೊಳ್ತೀರಾ? ಉಪ್ಪು ನೋಡ್ಕೊಳ್ತೀನಿ. ಓಕೆ. ಸ್ವಲ್ಪ ಉಪ್ಪು ಕಡಿಮೆ ಆಗಿದೆ. 1/4 ಟೀ ಸ್ಪೂನ್ನಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದಾನೆ. ಈಗ ಇದನ್ನು ಮಿಕ್ಸ್ ಮಾಡ್ಕೊತೀನಿ. ಉಪ್ಪೆಲ್ಲ ಆವಾಗಲೇ ಒಗ್ಗರಣೆ ಮಾಡಿಟ್ಕೊಂಡಿದ್ನಲ್ಲ, ಅದು ಫುಲ್ ಆರಿದೆ, ತಣ್ಣಗಾಗಿದೆ. ಇವಾಗ ಇದಕ್ಕೆ ಹಾಕ್ಕೊಳ್ತಾ ಇದ್ದಾನೆ. ಸೊ ಪೂರ್ತಿ ಆರಿದ್ಮೇಲೆ? ಹೌದು, ಆರಿದ್ಮೇಲೆ ಹಾಕಬೇಕು. ಒಗ್ಗರಣೆ ಹಾಕಿ ಕೈ ಆಡಿಸ್ತಾ ಇದ್ದೀನಿ. ಇಷ್ಟ ಆದರೆ ಆಯಿತು, ತದ್ದು ರೆಡಿ. ಸೊ ಇಷ್ಟ ಇದು? ಹೌದು, ಇಷ್ಟ ಇದು. ಭಾಳ ಸುಲಭ. ಹೌದು, ಭಾಳ ಸುಲಭ ಇದು. ಲೋ ಬಿ ಪಿಯವರಿಗೆ, ಶುಗರ್ನರಿಗೆ, ಹೈ ಬಿ ಪಿಯರ್ನರಿಗೆ, ಮತ್ತು ಮೂಲವ್ಯಾಧಿ ಅವರಿಗೆ, ಸಣ್ಣ ಮಕ್ಕಳಿಗೆ, ಎಲ್ಲರಿಗೂ ಆರೋಗ್ಯಕ್ಕೆ ಭಾಳ ಒಳ್ಳೆಯದಿದು. ಕೆಲವರು ದಿವಸ ಉಪಯೋಗಿಸ್ತಾರೆ ಇದನ್ನು. ಸೊ ಇಲ್ಲಿ ಇನ್ನೊಂದು ಅಂದರೆ ಮೂಲಂಗಿ ಫ್ರೈ ಆಗಿಲ್ಲ. ಇಲ್ಲ, ಫ್ರೈ ಆಗಿಲ್ಲ. ಹಾಗಾಗಿ ಹಸಿಯಾಗಿರೋದ್ರಿಂದ ಹೌದು, ಅದರ ಆರೋಗ್ಯಕರ ಅಂಶಗಳು ಎಲ್ಲೂ ಹೋಗಿಲ್ಲ, ಎಲ್ಲಿ ಹಾಗೆ ಹೋಗಿಲ್ಲ. ಭದ್ರವಾಗಿವೆ. ಹೌದು ಹೌದು. ಈಗ ನಾನು ಅತಿ ಸುಲಭವಾಗಿ ಎಂಥರಾದರೂ ಮಾಡ್ಕೋಬೋದು, ಆ ಥರ ಮುದ್ದೆ ಮಾಡೋದು ತೋರಿಸ್ಕೊಡ್ತೀನಿ. ಮೊದಲಿಗೆ ಈ ಥರ ನೀರು ಹಾಕಿ ಕಾಯ ಕಟ್ಕೋಬೇಕು. ಎಷ್ಟು ಹಾಕ್ತಿದ್ದೀರಾ? 1/4 ಕಪ್ ಹಾಕ್ತಾ ಇದ್ದೀನಿ. ಇದೇ ಅಳತೆ ನೀರನ್ನು ಹಿಟ್ಟು ಕಲಿಸ್ಕೊಳಕ್ಕೆ ಬಳಸ್ತೀನಿ. ಈಗ ಇದಕ್ಕೆ 1 ಸ್ಪೂನ್ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ಇದು ಸ್ವಲ್ಪ ಕುದಿಯೋ ಮುಂದೆ, ಹೌದು, ಕುದಿಯೋದ್ರಲ್ಲಿ ನಾನು ಈಗ ಹಿಟ್ಟು ಕಲಿಸ್ಕೊಳ್ತೀನಿ. ಸುಲಭವಾಗಿ ಮುದ್ದೆ ಮಾಡಲು ಹಿಟ್ಟು ಕಲಿಸ್ಕೊಳ್ಳೋದೇ ಮುಖ್ಯ. ಈಗ ನಾನು ಹಿಟ್ಟು ಕಲಿಸ್ಕೊಳ್ತಾ ಇದ್ದೀನಿ. 1 ಕಪ್ನಷ್ಟು ಜೋಳದ ಹಿಟ್ಟು ತಗೊಂಡಿದ್ದೀರಾ? ಜೋಳದ ಹಿಟ್ಟು ತಗೊಂಡಿದ್ದೀನಿ. ಈಗ 1 ಕಪ್ಪು ಅಷ್ಟೇ ಪ್ರಮಾಣದಲ್ಲಿ ನೀರು? ಅಷ್ಟೇ ಪ್ರಮಾಣದಲ್ಲಿ ನೀರು ಹಾಕ್ತೀನಿ. ಈ ಥರ ಗಂಟಾಗ್ದಂಗೆ ಕಲಿಸ್ಕೋಬೇಕು. ಸ್ವಲ್ಪ ನೀರು ಹಾಕಿ ಈಗ ಇದು ನೀರು ಸ್ವಲ್ಪ ಕಡಿಮೆ ಆಯಿತು. ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊಳ್ತೀನಿ. ಸ್ವಲ್ಪ 1/4 ಕಪ್ನಷ್ಟು ಹಾಕ್ಕೊಂಡಿದ್ದೀನಿ. ಹಾಕ್ಕೊಂಡು ಒಂದು ಅಳತೆಗೆ ಈ ಥರ ಆದರೆ ಗಂಟಾಗಲ್ಲ. ಈ ಥರ ಕಲಸಿಟ್ಕೊಂಡ್ರೆ ಮುದ್ದೆ. ಈ ಥರ ಕಲಿಸ್ಕೊಳ್ಳೋದಕ್ಕೆ 1 ಕಪ್ ಹಿಟ್ಟಿನ ಅಳತೆಗೆ ಎಷ್ಟು ನೀರು ಬೇಕಾಗುತ್ತಮ್ಮ? 1/4 ಕಪ್. 1/4? ಹೌದು, 1/4 ಕಪ್. 1 ಅಥವಾ 1/4 ಕಪ್. ಆಮೇಲೆ ಬೇಕಾದ್ರೆ ಇದನ್ನು ತೊಳೆದು ಹಾಕೊಳ್ಳೋಕೆ ಸ್ವಲ್ಪ ಬೇಕಾಗ್ಬೋದು, 1-2-3 ಸ್ಪೂನ್ನಷ್ಟು. ಈಗ ಚೆನ್ನಾಗಿ ಈ ಹದಕ್ಕೆ ಕಲಿಸ್ಕೋಬೇಕು. ಸೊ ಗಟ್ಟಿಯಾಗೇ ಇದೆ? ಹೌದು ಹೌದು ಹೌದು, ಗಟ್ಟಿಯಾಗೇ ಇದೆ. ತುಂಬ ಗಟ್ಟಿನೂ ಇಲ್ಲ, ಹೌದು, ಪೂರ್ತಿ ತೆಳುವಾಗೂ ಇಲ್ಲ. ಇದು ನೀರು ಕಾದಿದೆಯಾ ನೋಡ್ತೀನಿ. ಇಷ್ಟು ಬಿಸಿ ಆದರೆ ಸಾಕು. ಸ್ವಲ್ಪ ಗುಳ್ಳೆಗಳು ಬಂದು? ಹೌದು, ಗುಳ್ಳೆಗಳು ಬಂದು ಅಲ್ಲೇ ಕುದಿಯೋಕ್ಕೆ ಸ್ಟಾರ್ಟ್ ಆಗಿದೆ ಅದು. ಈ ಹಂತದಲ್ಲಿ ಇದನ್ನು ಫ್ಲೇಮ್ ಕಡಿಮೆ ಮಾಡ್ಕೋಬೇಕು. ಸ್ವಲ್ಪ ಕಲಿಸಿ ಇದನ್ನು ಮಾಡ್ಕೊತಾನೆ ಹಾಕ್ಕೋಬೇಕು. ಹೌದು, ಕಲಿಸ್ತಾನೆ ಹಾಕ್ಕೋಬೇಕು. ಈ ಹಂತದಲ್ಲಿ ನಾನು ಸ್ವಲ್ಪ ಫ್ಲೇಮು ಜಾಸ್ತಿ ಮಾಡ್ಕೊತೀನಿ. ಇಷ್ಟೊತ್ತು ಲೋ ಫ್ಲೇಮಿಗೆ? ಹೌದು, ಲೋ ಫ್ಲೇಮಿಗೆ ಇಟ್ಟಿದ್ದೆ. ಇವಾಗ ಜಾಸ್ತಿ ಮಾಡ್ಕೊತಾ ಇದ್ದಾನೆ. ಈ ಥರ ಮಾಡಿದರೆ ಒಟ್ಟು ಮುದ್ದೆ ಗಂಟು ಆಗಲ್ಲ, ಯಾರಾದರೂ ಸುಲಭವಾಗಿ ಮಾಡ್ಕೋಬೋದು. ಸ್ವಲ್ಪ ಗಟ್ಟಿ ಆಗ್ತಿದ್ದ ಹಾಗೆ? ಹೌದು, ಅದನ್ನು ಚೆನ್ನಾಗಿ ಕೈ ಆಡಿಸ್ಕೋಬೇಕು. ಈ ಥರ ಸ್ಪೂನಿಲೆ ಹೆಂಗೆ ಅನ್ಕೊಂತ ಇದನ್ನು ಮಾಡಬೇಕು.
ಅದ್ರ ಇದೇನು ಮಧ್ಯದಿಂದ ಅರ್ಗಿಗೆ ಎಳಿತಾ ಇದ್ದೀರಾ ಹೌದು ಹೌದು ಸೈಡ್ಗೆ ಗಟ್ಟಿ ಆಗ್ತಾ ಇದ್ದ ಹಾಗೆ. ಹೌದು ಸೈಡ್ಗೆ ಈ ಥರ ಮಾಡ್ಕೋಬೇಕು ಇದೆ ಈಸಿಯಾಗಿ ಇದು ಮುದ್ದೆ 1 ಗಂಟಿಲ್ಲ ಚೆನ್ನಾಗಿ ಬೇಯಕ್ಕೆ ಬಿಡೋಣ ಇದನ್ನು ಇವಾಗ ಚೆನ್ನಾಗಿ ಆಯಿತು ಕೂಡಿಸಿದೆ ಇದರಲ್ಲಿ ಈಗೇನು ನಾನು ಹಿಟ್ಟು ಕಲ್ಸಕ್ಕೆ 1 ಕಪ್ ನೀರು ಹಾಕ್ಕೊಂಡಿದ್ದೆ ಈ 1 ಕಪ್ ನೀರು ಕುದಿಯಕ್ಕೆ ಇಟ್ಕೊಂಡಿದ್ದೆ ಎಷ್ಟಿದು 2.5 ಕಪ್ಪಲ್ಲಿ ಮುದ್ದೆ ಆಯಿತು 1 ಕಪ್ ಹಿಟ್ಟಿಗೆ 1 ಕಪ್ ಹಿಟ್ಟಿಗೆ 2.5 ಕಪ್ ನೀರು ಹೋಗಿದೆ ಇವಾಗ ಫ್ಲೇಮು ಸಣ್ಣ ಮಾಡ್ಕೊಳ್ತೀನಿ ಸಣ್ಣ ಮಾಡ್ಕೊಳ್ತೀರಾ 1-2-3 ಸ್ಪೂನ್ನಷ್ಟು ಮೇಲೆ ನೀರು ಹಾಕ್ಕೊಳ್ತೀನಿ ಸೊ ಯಾವ ಬೌಲಲ್ಲಿ ಹಿಟ್ಟು ಕಲಸಿದ್ನೆ ಅದೇ ಬೌಲಲ್ಲಿ ಹಾಕ್ಕೊಂಡು ಸ್ಪೂನ್ ತಗೊಂಡ್ಬಿಡ್ತೀನಿ ಈ ಸ್ಪೂನ್ ಕೈಗೆ ನೀರು ಹಚ್ಕೊಂಡು ಇದನ್ನು ತಗೊಳ್ತೀನಿ ಸ್ಪೂನ್ ತಕ್ಕೊಂಡು ಈಗ ಇದನ್ನು ಮುಚ್ಚಿಬಿಡ್ತೀನಿ ಹಳ್ಳಕ್ಕೆ ಮಧ್ಯದಲ್ಲಿ ಒಂದ್ಸಲ ಇದನ್ನು ತಕ್ಕೊಂಡು ಸ್ವಲ್ಪ ಈ ಥರ ಕುದೀತಾ ಇದೆಯಲ್ಲ ಇವಾಗ ಇನ್ನೊಂದ್ಸಲ ಕೈ ಆಡಿಸ್ಕೊತೀನಿ ಸ್ಪೂನಿಂದ ಇವಾಗ ಚೆನ್ನಾಗಿ ಮುದ್ದೆ ಸೈಡಿಂದ ಬಿಳಿ ಹೊಗೆ ಬರ್ತಾ ಇದೆ. ಹೌದು 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 ಚೆನ್ನಾಗಿ ಬೆಂದಿದೆ ಇದು ಚೆನ್ನಾಗಿ ಬೆಂದಿದೆ ಆದರೂ ಇನ್ನೊಂದು ಸ್ವಲ್ಪ ಇನ್ನು 1-2 ನಿಮಿಷ ಇರಬೇಕು ಇನ್ನು ಬೇಯಿಸ್ಬೇಕು ಹೌದು ಚೆನ್ನಾಗಿ ಬೇಕು ಇದು ಯಾವ ಥರ 1 ಗಂಟಿಲ್ಲ ಹೌದಾ ಅತಿ ಸುಲಭವಾಗಿ ಮಾಡ್ಕೊಳೋದು ಇದು ಇದು ಎಂಥರಾದರೂ ಗಂಡಸರು ಕೂಡ ಅವ್ರ ಮನೆಯಲ್ಲಿ ಹೆಣ್ಮಕ್ಳು ಇಲ್ಲಿದ್ರೆ ಈ ಥರ ಮಾಡ್ಕೊಂಬಿಟ್ರೆ ಮುದ್ದೆ ಚೆನ್ನಾಗಿ ಬರುತ್ತೆ ನಾನೀಗ ಜೋಳದ ಮುದ್ದೆ ಮಾಡಿ ತೋರಿಸ್ತಾ ಇದ್ದೀನಿ ಇದೇ ಥರ ರಾಗಿ ಮುದ್ದೆನೂ ಇದೇ ಥರ ರಾಗಿ ಮುದ್ದೆಗೂ ಇದೇ ಪ್ರೊಸೀಜರ್ ಈಗ ಇದನ್ನು ಇನ್ನು 2 ನಿಮಿಷ ಮುಚ್ತೀನಿ ಇದು ಸ್ಪೂನ್ ಹಿಂಗೆ ಇರಲಿ ಹಿಂಗಿದ್ದಂಗೆ ನಾನು ಮುಚ್ತೀನಿ 1-2 ನಿಮಿಷ ಇವಾಗ ಇನ್ನೊಂದು ಸಲ ತಗೊಂಡು ಕೈ ಆಡಿಸ್ಕೊಳ್ತೀನಿ ನಾನು ಆಯಿತು ಒಂದು 10 ನಿಮಿಷದಲ್ಲಿ ಆಗಿಬಿಡುತ್ತೆ ಇದು ಮುದ್ದೆ ಸೊ ಈಗ ಫ್ಲೇಮ್ ಸಂಪೂರ್ಣವಾಗಿ ಹೌದು ಲೋ ಫ್ಲೇಮಲ್ಲೇ ಇಟ್ಟಿದ್ದೀನಿ ಅದು ಚೆನ್ನಾಗಿ ಅರಳಬೇಕಲ್ಲ ಜಾಸ್ತಿ ಇಟ್ಟರೆ ತಳ ಹೊತ್ತಿಬಿಡುತ್ತೆ ಲೋ ಫ್ಲೇಮಲ್ಲಿ ಇಟ್ಟರೆ ಹಾಗೆ ಚೆನ್ನಾಗಿ ಅಳ್ಕಂತೈತೆ ಅದು ಮುದ್ದೆ ಸೊ ಇದರಲ್ಲೇ ಮುದ್ದೆನ ಒಣ ಹಿಟ್ಟು ಹಾಕೊಳ್ತಾ ಕೂಡಿಸ್ಕೊಳ್ಳೋದು ಭಾರಿ ಚಾಲೆಂಜಿಂಗ್ ಕೆಲಸ ಅದು ಹೌದು 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 ಅದು ಗಂಟು ಜಾಸ್ತಿ ಆಗುತ್ತೆ ಗಂಟಾಗೋ ಸಾಧ್ಯತೆ ಹೆಚ್ಚಿರುತ್ತೆ ಈಸಿಯಾಗಿ ಈ ಥರ ಮಾಡ್ಕೊಂಡ್ರೆ ಹೌದು ಯಾರು ಬೇಕಾದ್ರೂ ಮಾಡ್ಕೋಬೋದು ಯಾವ ಥರ ಸೇಮ್ ಬೆಣ್ಣೆ ಬಂದಂಗೆ ಬಂದಿದೆ ಮುದ್ದೆ ಈಗ ಈ ಹಂತದಾಗ ನಾನು ಗ್ಯಾಸ್ ಆಫ್ ಮಾಡ್ಕೊತೀನಿ ಆಯ್ತು ಇಷ್ಟು ಬಂದ್ರೆ ಸಾಕು ಚೆನ್ನಾಗಿ ಕುದೀತಾ ಇದೆ ಹೌದು ಈ ಥರ ಮಧ್ಯ ಗುಳ್ಳೆಗಳು ಬರೋವಾಗ ಹೌದು ಆಫ್ ಮಾಡ್ಕೊಂತೀನಿ ಈಗ ಆಫ್ ಮಾಡ್ಕೊತೀನಿ ಇವಾಗ ಚೆನ್ನಾಗಿ ಬೆಂದಿದೆ ಅಂತ ಇದು ಮುದ್ದೆ ತಳದಿದ್ದನೂ ಮೇಲೆ ಬರ್ತಾ ಇದೆ ಈಗ ಆಫ್ ಮಾಡಿದ್ದೀನಿ ಬಿಸಿ ಇದ್ದಂಗನೆ ನಾನು ಈ ಥರ ಬೌಲಿಗೆ ಸ್ವಲ್ಪ ನೀರು ಹಚ್ಕೊಂಡಿದ್ದೀನಿ ಈ ಥರ ಹಚ್ಕೊಂಡು ನಮಗೆ ಯಾವ ಸೈಜ್ ಬೇಕೋ ಆ ಸೈಜು ಈ ಬೌಲಿಗೆ ಹಾಕ್ಕೋಬೇಕು ಸ್ವಲ್ಪ ನೀರಿದೆಯಲ್ಲ ಬೌಲಲ್ಲಿ ಅದು ಸ್ವಲ್ಪ ಹತ್ತಲ್ಲ ನೀರಿದ್ರೆ ಇದು ಬೌಲಿಗೆ ಹತ್ತಲ್ಲ ಮುದ್ದೆ ನೀರು ಹಾಕಬೇಕು ಹೌದು ಹಾಕಿ ಇದನ್ನು ಸ್ವಲ್ಪ ಹಿಂಗೆ ಅಂದ್ಬಿಟ್ರೆ ಸ್ವಲ್ಪ ಹಿಂಗೆ ಅನ್ಬೇಕು ಇವಾಗ ಇದಕ್ಕೆ ಸ್ವಲ್ಪ ನೀರು ಹಚ್ಕೊಂಡಿದ್ದೀನಿ ಇವಾಗ ಹಾಕ್ತೀನಿ ಇದಕ್ಕೆ ನಾನು ತಗೊಂಡಿರೋ ಅಳತೆಗೆ 3 ಮುದ್ದೆ ಹಾಕಿದೆ 3 ಮುದ್ದೆ ಮಧ್ಯಮ ಗಾತ್ರದ 3 ಮುದ್ದೆ ಆಗಿದೆ 1 ಕಪ್ ಹಿಟ್ಟಿಗೆ ಈಗ ಸ್ವಲ್ಪ ತಟ್ಟಿಗೆ ನೀರು ಹಚ್ಕೊಳ್ತೀನಿ ನೀರು ಹಚ್ಕೊಂಡು ಇದು ಬೌಲಲ್ಲಿ ತಗೊಂಡಿದ್ನಲ್ಲ ಮುದ್ದೆನ ಅದನ್ನು ಈ ಥರ ಹಾಕಿಬಿಡ್ತೀನಿ ಈ ಥರ ಹಾಕಿದರೆ ಆವಾಗಲೇ ಕೆಳಗೆ ನೀರು ಹಚ್ಚಿದ್ವಲ್ಲ ಅಂಟ್ಕೊಳ್ಳಲ್ಲ ಈ ಥರ ಚೆಂದಾಗಿ ಬರುತ್ತೆ ಮುದ್ದೆ ಇವಾಗ ಇದಕ್ಕೆ ಸ್ವಲ್ಪ ಕುಡಿಕೆ ಮಾಡಿ ಇದರಲ್ಲಿ ತುಪ್ಪ ಹಾಕ್ತೀನಿ ಬಿಸಿ ಬಿಸಿ ಮುದ್ದೆ ಹೌದು ಈಗ ತದ್ದು ಇವಾಗ ನೀಡ್ತೀನಿ ಊಟ ಮಾಡೋಕ್ಕೆ ರೆಡಿ ಆಯಿತು
ನಿನ್ನ ಇಷ್ಟದ ಪ್ರಕಾರ ಮೂಲಂಗಿ ತದ್ದು ಮುದ್ದೆ ಮಾಡಿದ್ದೀನಿ. ಹ್ಞೂ ಬಿಸಿ ಬಿಸಿ ಇರುವಾಗಲೇ ತಿನ್ನು. ಇದಕ್ಕೆ ಹಸಿ ಈರುಳ್ಳಿ, ಹಸಿ ಮೂಲಂಗಿ ಹಾಕಿ ಮಾಡಿದ್ದೀನಿ. ಟೇಸ್ಟ್ ಹೆಂಗಿದೆ ಅಂತ ಊಟ ಮಾಡಿ ಹೇಳಪ್ಪ. ಆಗ್ಲಮ್ಮ, ತುಂಬ ತುಂಬ ಧನ್ಯವಾದಗಳು. ಹೌನಪ್ಪ. ಈ ಥರ ಸ್ವಲ್ಪ ತುಪ್ಪನ ಸವರ್ಕೊಂಡು ಆಹಾ ಮುದ್ದೆ ಅಂತೂ ಬಹಳ ಅಮ್ಮ ಹೇಳಿದ ಹಾಗೆ ಬೆಣ್ಣೆ ಥರ ಬಂದಿದೆ ನೋಡಿ. ಒಂದು ಸ್ವಲ್ಪ ತೋರಿಸ್ಬಿಡ್ತೀನಿ ಎಷ್ಟು ಚೆನ್ನಾಗಿ ಬಂದಿದೆ. ತುಪ್ಪ ಬಿದ್ದ ತಕ್ಷಣ ತುಪ್ಪದ ಘಮನೂ ಬರೋಕ್ಕೆ ಶುರು ಆಯಿತು. ಬನ್ನಿ, ತದ್ದಿನ ಮೇಲೆ ಈ ಥರ ಮುದ್ದೆನ ಹಾಕ್ಕೊಂಡು ಚೆನ್ನಾಗಿ ಅದರಲ್ಲಿ ಅದ್ದುಕೊಂಡು ಆಹಾ ಗುಡುಮ್ ಅಂತ ನುಂಗಿದಾಗ ಮೂಲಂಗಿ ಮೂಲಂಗಿನ ಇವ್ರು ಬಳಸಿರೋದು ಗೊತ್ತಾಗ್ತಾ ಇದೆ. ಮತ್ತು ಹಸಿಮೆಣಸಿಕಾಯಿ ಖಾರ ನಂಗೆ ಸಿಗ್ತಾ ಇದೆ. ಹಾಗೆಯೇ ಜೀರಿಗೆ ಫ್ಲೇವರು, ಹಸಿ ಈರುಳ್ಳಿಯನ್ನು ಏನು ಬಳಸಿದಾರೋ ಅದರ ಫ್ರೆಶ್ನೆಸ್ಸು ಚೆನ್ನಾಗಿ ಅನ್ನಿಸ್ತಾ ಇದೆ. ಒಂದು ಮೂಲಂಗಿ ತಿನ್ನದೇ ಇರೋರು ಕೂಡ, ಮೂಲಂಗಿನ ಇಷ್ಟಪಡದೇ ಇರೋರು ಕೂಡ ಈ ತದ್ದನ್ನು ಮಾಡಿಕೊಟ್ಟಾಗ ಚಪ್ಪರಿಸ್ಕೊಂಡು ತಿಂತಾರೆ. ಹಾಗೆಯೇ ಮುದ್ದೆ ಕೆಲವೊಬ್ಬರಿಗೆ ಇಷ್ಟ ಆಗಲ್ವಲ್ಲ, ಅಂಥವರು ಕೂಡ ಖುಷಿಯಾಗಿ ಎಷ್ಟು ಮುದ್ದೆ ಹಾಕ್ಕೊಡ್ತೀರೋ ಅಷ್ಟು ಮುದ್ದೆಯನ್ನು, ವಿಶೇಷವಾಗಿ ಮಕ್ಕಳು ಮುದ್ದೆ ತಿನ್ನಲ್ಲ ಅಂತ ಯಾರು ಹೇಳ್ತಾರೋ ಅವ್ರಿಗೆ ಈ ರೀತಿ ರುಚಿ ತದ್ದನ್ನು ಮಾಡಿಕೊಟ್ಬಿಟ್ರೆ, ಮುದ್ದೆ ಜೊತೆಗೆ ಈ ರೀತಿ ಮುದ್ದೆನ ಬೆಣ್ಣೆ ಥರ ಮಾಡಿಕೊಟ್ಬಿಟ್ರೆ ಗುಳುಮ್ ಅಂತ 2 ನಿಮಿಷದಲ್ಲಿ ತಿಂದು ಮುಗಿಸ್ಬಿಡ್ತಾರೆ. ನೋಡಿದ್ರಲ್ಲ ವೀಕ್ಷಕರೇ, ಹೇಗಿತ್ತು ಈ ಒಂದು ಸಂಚಿಕೆಯಲ್ಲಿ? ಅಮ್ಮ ತದ್ದು ಮುದ್ದೆಯನ್ನು ಅದ್ಭುತವಾಗಿ ತುಂಬ ಸರಳವಾಗಿ ಮಾಡಿ ತೋರಿಸಿದ್ರು. ಇದು ರೀ ನಮ್ಮ ಪಾರಂಪರಿಕ ಶೈಲಿಯ ತಿನಿಸು ಅಂತಂದರೆ ಇವೇ ನಮ್ಮ ನಿಜವಾದ ಆಸ್ತಿ. ಏನಂತೀರಾ? ನೀವು ಕೂಡ ಪ್ರಯತ್ನ ಪಟ್ಟು ಯಾವ ರೀತಿ ಬಂತು ಅಂತ ನಮಗೆ ಕಮೆಂಟ್ಗಳ ಮೂಲಕ ತಿಳಿಸೋದನ್ನು ಮರಿಬೇಡಿ. ದಯವಿಟ್ಟು ಇನ್ನೂ ಕೂಡ ನಮ್ಮ ವಿಶಿಷ್ಟ ರುಚಿ ವಾಹಿನಿಯನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕೆಂತಂದರೆ ಇದೇ ರೀತಿಯ ಅತ್ಯದ್ಭುತವಾದಂತಹ ವಿಶಿಷ್ಟವಾದ ತಿನಿಸುಗಳನ್ನು ನಾವು ನಮ್ಮ ವಿಶಿಷ್ಟ ರುಚಿ ವಾಹಿನಿಯ ಮೂಲಕ ನಿರಂತರವಾಗಿ ತೋರಿಸ್ತಾನೆ ಹೋಗ್ತೇವೆ. ಈ ಒಂದು ಮಾತಿನೊಂದಿಗೆ ಈ ಸಂಚಿಕೆಯನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.